ಶಾಕ್ ಕೊಡ್ತಾ ಇದ್ದಂತಹ ಸರ್ಕಾರಕ್ಕೆ ಈಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಲೆ ಏರಿಕೆಯ ಕಾರಣಕ್ಕೆ ಇದೀಗ ಮದ್ಯಪ್ರಿಯರು ಬಿಯರ್ ಅನ್ನ ಖರೀದಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಬಿಯರ್ ಬೇಡವೇ ಬೇಡ ಅದ್ರ ಸವಾಸ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದೆ. ಸೊ ದರ ಏರಿಕೆಯ ಮಧ್ಯದಲ್ಲಿಯೇ ಇದೀಗ ಮದ್ಯಪ್ರಿಯರು ಈ ಒಂದು ನಿರ್ಧಾರವನ್ನ ಕೈಗೊಂಡಿರೋದು ಸರ್ಕಾರದ ಬೊಕ್ಕಸಕ್ಕೆ ಮತ್ತಷ್ಟು ನಷ್ಟ ಆಗ್ತಾ ಇರುವಂತದ್ದು. ಈ ಒಂದು ವಿಚಾರ ಇದೆಯಲ್ಲ, ಈಗಾಗಲೇ ಏನು ರಾಜ್ಯದಲ್ಲಿ ಬಿಯರ್ ಮಾರಾಟ ಕುಸಿತ ಆಗ್ಬಿಟ್ಟಿದೆ. ಬೆಲೆ ಏರಿಕೆಯಿಂದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮದ್ಯಪ್ರಿಯರು. ಸಹಜವಾಗಿಯೇ ಇದೀಗ ಅದರ ಸವಾಸ ಬೇಡವೇ ಬೇಡ ಅಂತ ಭಾರತೀಯ ಬ್ರ್ಯಾಂಡ್ಗಳ ಕಡೆ ವಾಲಿದ್ದಾರೆ. ಹೀಗಾಗಿ ಈ ಬಾರಿ IMLಗೆ ಹೋಲಿಕೆ ಮಾಡಿದ್ರೆ ಬಿಯರ್ ಮಾರಾಟ ಸಿಕ್ಕಾಪಟ್ಟೆ ಇಳಿಕೆಯನ್ನ ಆಗಿದೆ. ಏನು ಬಿಯರ್ ತೆಗೆದುಕೊಳ್ತಾರೆ ಅಂತ ಹೇಳಿ ಬಿಯರ್ ಏನಿತ್ತು ಅದರ ದರ ಏನಿತ್ತು ಅದನ್ನ ದುಪ್ಪಟ್ಟು ಏರಿಕೆ ಮಾಡ್ತು ಸರ್ಕಾರ. ಸೊ ಹಾಗಾಗಿ ಅದರ ಸಹವಾಸನೆ ಬೇಡ ಅಂತ ಹೇಳಿ ಇದೀಗ ಭಾರತದ ಬ್ರ್ಯಾಂಡ್ಗಳ ಮೇಲೆ ಒಲವನ್ನ ತೋರಿಸ್ತಾ ಇದ್ದಾರೆ ಮದ್ಯಪ್ರಿಯರು. ಸೊ ಬಿಯರ್ ಮಾರಾಟ ಕುಸಿತವನ್ನ ಕಂಡಿದೆ. ರಾಜ್ಯ ಪಾನೀಯ ನಿಗಮಕ್ಕೆ ಬಿಯರ್ಗಾಗಿ ಸಲ್ಲಿಸುವಂತಹ ಖರೀದಿ ಬೇಡಿಕೆ ಏನಿತ್ತು ಅದು ಈಗ ಇಳಿಕೆಯನ್ನ ಕಂಡಿದೆ. ಸೊ ಹಾಗಾಗಿ 2024 ಜನವರಿ 1ರಿಂದ ಏಪ್ರಿಲ್ 7ರವರೆಗೆ 1024 ಲಕ್ಷ ಲೀಟರ್ ಬಿಯರ್ ಮಾರಾಟ ಆಗಿತ್ತು. ಈಗ ಕುಸಿತ ಕಾಣ್ತಾ ಇದೆ. ಈ ವರ್ಷ ಇದೇ ಅವಧಿಯಲ್ಲಿ ಬರೀ 836 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದೆ. ಬಿಯರ್ ಸಹವಾಸ ಬೇಡ ಅಂತ ಹೇಳಿ ಮದ್ಯಪ್ರಿಯರು ಒಂದು ಡಿಸಿಷನ್ ತೆಗೆದುಕೊಂಡಂತಹ ಕಾರಣಗಳು ಕೂಡ ಸಿಗ್ತಾ ಇದೆ. ಯಾಕೆಂತಂದ್ರೆ ಬೆಲೆ ಏರಿಕೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 188 ಲಕ್ಷ ಲೀಟರ್ ಬಿಯರ್ ಮಾರಾಟ ಕಡಿಮೆ ಆಗಿದೆ. ಸೊ ಬಾರ್ ಅಂಡ್ ರೆಸ್ಟೋರೆಂಟ್, ಚಿಲ್ಲರೆ ಮದ್ಯದ ಅಂಗಡಿಗಳಲ್ಲಿ ಮಾರಾಟ ಕೂಡ ಕುಸಿತವಾಗಿದೆ. ಮದ್ಯಪ್ರಿಯರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈಗಾಗಲೇ. ಸೊ ರಾಜ್ಯ ಪಾನೀಯ ನಿಗಮಕ್ಕೆ ಬಿಯರ್ಗಾಗಿ ಸಲ್ಲಿಸುವಂತಹ ಖರೀದಿ ಬೇಡಿಕೆಯಲ್ಲಿ ಈಗ ಇಳಿಕೆಯಾಗಿದೆ.